ಸಚಿವ ಕೆಎಚ್ ಮುನಿಯಪ್ಪನವರೇ ಇತ್ತ ಗಮನ ಹರಿಸಿ. ಇದು ನೀವು ನೋಡಲೇಬೇಕಾದ 7.5 ಕೋಟಿಯ ಒಂದು ಕಟ್ಟಡದ ಕಾಮಗಾರಿಯ ಯಾವ ರೀತಿ ಕಳಪೆಯಿಂದ ಕೂಡಿದೆ ಅನ್ನುವಂಥದ್ದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ತನಿಖೆ ಮಾಡಿದ ಡ್ಯಾಮೇಜ್ ಕಂಟ್ರೋಲ್ಗೆ ಇಲಾಖೆ ಯತ್ನಿಸ್ತಾ ಇದೆ. ಮಕ್ಕಳ ಪರವಾಗಿ ಫ್ರೀಡಂ ಟಿವಿ ಧ್ವನಿ ಎತ್ತಿದೆ. ಫ್ರೀಡಂ ಟಿವಿ ಉತ್ತರ ಕರ್ನಾಟಕ ಬ್ಯೂರೋ ಚೀಫ್ ರಾಜೇಶ್ ಪ್ರಶ್ನೆಗೆ ಅಧಿಕಾರಿಗಳು ಗರಂ ಆಗಿದ್ದಾರೆ. ರಾಜೇಶ್ ಅವರು ಪ್ರಶ್ನೆ ಕೇಳ್ತಿದ್ದ ಹಾಗೆಯೇ ಅಧಿಕಾರಿಗಳು ಕೆಂಡಾಮಂಡಲರಾಗ್ತಾರೆ. ಮಾಧ್ಯಮದವರು ನಮಗೆ ಪ್ರಶ್ನೆ ಮಾಡುವಂತಿಲ್ಲ ಅಂತಾರೆ. ನೀವು ಹೆಂಗ್ ಬೇಕೋ ಹಂಗ್ ಮಾಡೋಕೆ ನಾವೇನ್ ಕೈ ಕೊಟ್ಕೊಂಡು ಕೂತ್ಕೋಬೇಕೇನ್ರಿ? ನೀವು ಹೆಂಗ್ ಬೇಕಂಗೆ ಕಳಪೆ ಕಾಮಗಾರಿ ಮಾಡಿ ಅದನ್ನು ತೇಪೆ ಹಚ್ಚುವಂತ ಒಂದು ಪ್ರಯತ್ನ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಮಕ್ಕಳ ಜೀವ ಹೋಯ್ತು ಅಂತಂದ್ರೆ ಯಾವನು ಹೊಣೆ ಆಗ್ತಾನೆ? ನೀವು ಹೊಣೆ ಆಗ್ತೀರಾ? ಆ ಕುಟುಂಬ ನೀವು ಸಾಕ್ತೀರೇನ್ರಿ ಅಧಿಕಾರಿಗಳೇ? ಆ ಗುತ್ತಿಗೆದಾರ ಕಳಪೆ ಕಟ್ಟಡ ನಿರ್ಮಾಣ ಮಾಡಿದಾನೆ ಅಂತಂದ್ರೆ ಅದಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಾ? ಹಾಗಾದ್ರೆ ಇಂಥ ಡೌಟ್ ಬರಲ್ವೇ? ನೀವು ಅಲ್ಲಿ ತೇಪೆ ಹಚ್ಚೋದಕ್ಕೆ ಮುಂದಾಗ್ತಿದ್ರಲ್ಲ, ಗುಣಮಟ್ಟ ಪರಿಶೀಲಿಸದೆ ಬಿಲ್ಡಿಂಗ್ ಹಸ್ತಾಂತರ ಮಾಡಿದ್ದಾದ್ರು ಯಾಕೆ? ಹೇಗೆ ಮಾಡಿದ್ರಿ ನೀವು? ಫ್ರೀಡಂ ಟಿವಿಯ ನೇರ ಪ್ರಶ್ನೆಗೆ ಮಧು ಸನೇರಿ ನಿರ್ಲಕ್ಷ್ಯದ ಉತ್ತರ ಕೊಡ್ತಾರೆ. ನಾವು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಇದೇ ಸುದ್ದಿಯನ್ನ ಮೊನ್ನೆ ಬಿತ್ತರ ಮಾಡಿದಾಗಲೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಉತ್ತರವನ್ನು ಕೊಡದೆ ಕುಂಟು ನೆಪ ಹೇಳ್ತಾರೆ. ಅಂದ್ರೆ ಅಧಿಕಾರಿಗಳ ಕಳ್ಳಾಟ ಹೇಗಿದೆ ಅಂತ ನಾವು ನೋಡಿ, ಯಾವ ರೀತಿ ಇದೆ ಅಂತ. ನಾವು ಫೋನ್ ಹಾಯಿಸಿದ್ರೆ ಫೋನ್ ಕಟ್ ಮಾಡ್ತಾರೆ, ನೆಪ ಹೇಳ್ತಾರೆ. ಯಾವುದೇ ಕ್ವಾಲಿಟಿ ವರ್ಕ್ ಆಗಿಲ್ಲ ಅಂತ ಹೇಳಿ ನಾ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದರ ವಿರುದ್ಧ ನೀವು ಏನ್ ತಗೊಂಡ್ರಿ ಅಂತ ಲೆಟರ್ ಮಾಡಿದ್ವಿ. ಇವತ್ತಿಗೆ ಲೆಟರ್ ರೆಸ್ಪಾನ್ಸ್ ಇಲ್ಲ, ರಿಪ್ಲೈ ಇಲ್ಲ. ಇದು ಒಂದು ಹಂತಕ್ಕಾದ್ರೆ. ಎರಡನೇದೇನಂದ್ರೆ ನೀವು ನೋಡಿದ್ರಿ, ಇದು ಈ ವಾಲ್ ನೋಡಿದ್ರಿ, ಇಲ್ಲಿ ಸುಮಾರು 1000-2000 ಲೀಟರ್ ನೀರು ಸ್ಟೋರೇಜ್ ಆಗಿತ್ತು. ಏನಂದ್ರೆ ಒಳಗೆ ಪೈಪ್ನ ಬ್ಲಾಕ್ ಮಾಡಿ ಅವರು ಕೆಲಸ ಮಾಡಿದ್ರು. ಹಂಗಾಗಿ ಈ ರೀಸನ್ ಮತ್ತೆ ಎಂಟೈರ್ ಬಿಲ್ಡಿಂಗ್ ಕೂಡ ಕಳಪೆ ಮಟ್ಟದಿಂದ ಕೂಡ್ಯಾರ. ಅಧಿಕಾರಿಗಳು ಎಷ್ಟೇ ಗಮನ ತಂದ್ರೆ ಇವತ್ತಿಗೆ ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ, ಅದಕ್ಕೆ ಉತ್ತರ ಕೊಡ್ತಿಲ್ಲ. ಕೊಡ್ಲಾರ್ದನೆ ತನಿಖೆ ಆಗಲ್ಲ ಅಂತ ಹೇಳಿ ಫಸ್ಟ್ ನಾವು ಈ ಕಾಂಟ್ರಾಕ್ಟರ್ ತನಿಖೆ ಆಗ್ಲಾರ್ದನೆ, ಈ ಕಾಂಟ್ರಾಕ್ಟರ್ಗೆ ಒಂದು ಅವನಿಗೆ ಲೆಟರ್ ಕೊಡ್ಲಾರ್ದನೆ ಈ ಇಲಾಖೆ ಅಧಿಕಾರಿಗಳು ತಮ್ಮ ಮೌಖಿಕ ಆದೇಶದ ಮೇಲೆ ಇಲ್ಲಿರ್ತಕ್ಕಂಥ ವಾರ್ಡನ್ಗಳಿಗೆ ಪ್ರೆಷರ್ ಮಾಡಿಗೆಸಿ ನೀವು ಕೆಲಸ ಮಾಡ್ರೆ ಅದು ಏನು ಬರ್ತಾ ನೋಡಿಕೆ ಅಂತ ಹೇಳಿ ಅಫ್ಸರ್ಗೂ ಹೇಳಿದ್ವಿ. ಅವರು ಕ್ರೈಸಿಗೆ ಬರೆದಿದ್ದಾರೆ. ಅದಕ್ಕೆ ಅವ್ರ ಏಜೆನ್ಸಿ ಅವ್ರು ಹೇಳಿದ್ರೆ ಅವ್ರು ಬಂದೀಗ ಕೆಲಸ ಮಾಡಕತ್ತಾರ. ಸ್ಟಾರ್ಟಿಂಗ್ ಏನು ಮಾಡಿದ್ರು, ಮೇಲ್ಚಾವಣಿ ಸೋರ್ತೈತೆ ಅಂತ ನಾನು ಲೆಟರ್ ಕೊಟ್ಟಿದ್ದೆ. ಅದಕ್ಕೆ ಅವ್ರು ಮೇಲ್ಚಾವಣಿಗೆ ವಾಟರ್ ಪ್ರೂಫ್ ಮಾಡಿದ್ರು. ಉಳಿದಿದ್ದು ಎಲ್ಲಾನು ನೋಡಿ ಎಲ್ಲಾನು ಪಾಯಿಂಟ್ ಹಾಕಿ ಕೊಟ್ಟಿದ್ದೆ. ಅದ್ರ ಪ್ರಕಾರ ಈಗ ಬಂದು ಕೆಲಸ ಮಾಡಕತ್ತಾರ. ಅವ್ರು ಮೊದಲು ಬಂದು ಸ್ವಲ್ಪ ಕೆಲಸ ಮಾಡಿದ್ರು. ಮತ್ತು ಹಿಂಗೆ ನಾವು ಮತ್ತೊಮ್ಮೆ ಬಂದು ನೋಡಿ ನಾನು ಬರೋದೆ ನಾನು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಇದು ಈ ರೀತಿ ನಾವು ಹೇಳಿದಾಗ ಅವ್ರು ಬಂದು ಇನ್ ಟೈಮಿಗೆ ಕೆಲಸ ಮಾಡಿಲ್ಲ, ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ವರದಿ ಮಾಡಲು ಕೋರಿದೆ ಅಂತ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಲೆಟರ್ ಬರೆದೆ. ಅವರೂ ಮಾಡಿದ್ದಾರೆ. ಈಗ ಅವ್ರು ಬಂದು ಕೆಲಸ ಮಾಡಕತ್ತಾರೆ. 1 ವರ್ಷ ಮೇಂಟೆನೆನ್ಸ್ ಐತ್ರಿ ಮೇಡಮ್, ನೀವೇನು ಹೇಳ್ತೀರಿ ಹೇಳ್ರಿ, ಎಲ್ಲ ಕೆಲಸ ಮಾಡ್ತೀವಿ ಎಂದು ಈ ಕೆಲಸ ಮಾಡಕತ್ತಾರ. ಒಂದು ಮೇಡಮ್, ಕೆಲಸ ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಅದೇ ತೊಂದರೆ ಇಲ್ದಂಗೆ ಮಾಡ್ರಿ ಅಂತ ನಾವು ಅವ್ರ ಕಡೆಯಿಂದ ಲೆಟರ್ ಬರ್ಸ್ಕೊಂತೀವಿ. ಈಗ ಕೆಲಸ ಮಾಡೋ ಸಂದರ್ಭದಲ್ಲಿ ವೈರಿಂಗ್ ಹಾಕಿರ್ತಾರೆ, ವಿದ್ಯಾರ್ಥಿಗಳು ಅಡ್ಡಾಡ್ತಿರ್ತಾರೆ. ಸೊ ಅಡ್ಡಾಡೋ ಟೈಮಲ್ಲಿ ಯಾರಾದ್ರೂ ವೈರಿಂಗ್ ತುಂಬಿ ಏನಾದರೂ ಅಚಾತುರ ಆಗಬಾರ್ದು ಅನ್ನೋದು ಪ್ರಿಕಾಷನರಿ ನಮ್ಮ ವಾರ್ಡನ್ನು ಯಾವ ಅಲ್ಲಿ ಹುಡುಗರಿಗೆ ಹೋಗ್ಲಾರ್ದಂಗೆ ನೋಡ್ಕೊಂತಾರೆ. ಯಾಕಂದ್ರೆ ಈಗ ಮಕ್ಕಳಿಗಾಗಿನೇ ಇದು ಮಾಡೋದ್ರಿ, ಅವ್ರ ಅನುಕೂಲಕ್ಕೋಸ್ಕರ ಮಾಡೋದು. ಅವ್ರಿಗೆ ತೊಂದರೆ ಆಗಂಗೆ ಆದ್ರೆ ಮಾಡೋಕ್ಕಾಗೋದಿಲ್ಲ. ಈಗ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡೋದಿರೋದ್ರಿಂದ ಅವ್ರನ್ನ ನಾವು ಪ್ರಿಕಾಷನರಿ ಮಕ್ಕಳಿಗೆ ಅಲ್ಲಿ ಹೋಗ್ಲಾರ್ದಂಗೆ ನೋಡ್ಕೊಳಕ್ಕೆ ನಾವು ನಮ್ಮ ವಾರ್ಡನ್ನು ಹೇಳ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಝೂಮ್ ಲೈವ್ ಮೂಲಕ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಶ್, ಉತ್ತರ ಕರ್ನಾಟಕದ ಬ್ಯೂರೋ ಚೀಫ್. ರಾಜೇಶ್, ಈ ಕಟ್ಟಡ ಕಾಮಗಾರಿಯಾಗಿ ಕಟ್ಟಡ ನಿರ್ಮಾಣ ಆಗಿ ಇದು ಹಸ್ತಾಂತರ ಆಗಿ ಕೇವಲ 1-2 ತಿಂಗಳಾಗಿರಬಹುದೇನೋ. ನಾವು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸಲ್ಲಿ ಕೂಡ ಈ ಸುದ್ದಿ ಬಿತ್ತರಿಸ್ತಿದ್ವಿ. ಸೊ ಈಗ ಎಚ್ಚೆತ್ಕೊಂಡಿದ್ದಾರೆ ನಮ್ಮ ಸುದ್ದಿಯನ್ನು ನೋಡಿದ ನಂತರದಲ್ಲಿ ಅಧಿಕಾರಿಗಳು. ಕಟ್ಟಡ ನಿರ್ಮಾಣ ಆಗಿ ಇದನ್ನು ಹಸ್ತಾಂತರ ಮಾಡಿ ಕೇವಲ 2-3 ತಿಂಗಳಾಗಿದೆ ಅಷ್ಟೇ, ಆಗಲೇ ಸೋರ್ತಾ ಇದೆ ಅಂತಂದರೆ ನಾಚಿಕೆ ಬಿಟ್ಟು ಅಲ್ಲಿನ ಅಧಿಕಾರಿಗಳು ತೇಪೆ ಹಚ್ಚೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ವಾಟರ್ ಕ್ಯೂರಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅವ್ರಿಗೆ? ಹಸ್ತಾಂತರ ಏನು ಇದೆ 40 ವರ್ಷ 50 ವರ್ಷದಲ್ಲ ಇದು ಕಟ್ಟಡ, ಕೇವಲ 2-3 ತಿಂಗಳಲ್ಲೇ ಸೋರುತ್ತೆ ಅಂತಂದ್ರೆ ಹೆಂಗೆ ಮುಖ ಬಿಟ್ಕೊಂಡು ಹೆಂಗೆ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಡ್ತಾರೆ ಇವರು ಅಂತ? ಎಸ್ ವಸಂತ, ಏನಂದ್ರೆ ಕಳೆದ 2 ತಿಂಗಳ ಹಿಂದೆನೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಅಂತಾರೆ ಕಾಂಟ್ರಾಕ್ಟರ್ಗಳಿಂದ ಹಸ್ತಾಂತರ ಮಾಡಿಕೊಂಡು 250 ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನಾವು ಏನು ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಸುದ್ದಿ ಬಿತ್ತರಾದಂತ ತಕ್ಷಣವೇ ಅವರು ಅದನ್ನ ತೇಪೆ ಹಚ್ಚಲಿಕ್ಕೆ ಮುಂದಾದ್ರು. ಮತ್ತೆ ನಾವು ಸಾಮಾಜಿಕ ಹೋರಾಟಗಾರರು ನಾವು ಕೂಡ ಸ್ಪಾಟ್ ವಿಸಿಟ್ ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ತೇಪೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ರು. ಹೀಗಾಗಿ ಸಾಮಾಜಿಕ ಹೋರಾಟ ಸುರೇಶ್ ಕೋರಿ ಅವರು ಕೆಲಸವನ್ನ ಏನು ಸಮಾಜ ಕಲ್ಯಾಣ ಜೆಡಿ ಆಗಿರ್ತಕ್ಕಂಥ ಗಂಗಾಧರ್ ದೊಡ್ಡಮನೆ ಹಾಗೂ ಎಡಿ ಆಗಿರ್ತಕ್ಕಂಥ ಮಧು ಸನೇರಿ ಮೇಡಮ್ ತಕ್ಷಣ ಓಡೋದು
ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಮಾತನ್ನ ಹೇಳಿದ್ವಿ. ಯಾಕಂತಂದ್ರೆ ನೀವು ವಿದ್ಯಾರ್ಥಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ನೀವು ಕೆಲಸವನ್ನ ಆರಂಭಿಸಬೇಕು. ಮತ್ತು ಯಾರು ಈಗ ಕಳಪೆ ಕಾಮಗಾರಿ ಮಾಡಿದ್ದಾರೆ, ಈ ಕಳಪೆ ಕಾಮಗಾರಿ ಮಾಡಿ ಆದಂತ ಗುತ್ತಿಗೆದಾರನ ವಿರುದ್ಧ ಕ್ರಮ ಮತ್ತು ಇದು ತನಿಖೆ ಆಗಬೇಕು. ಯಾಕಂದ್ರೆ ಸುಮಾರು 7 ಕೋಟಿ ವೆಚ್ಚದ ನಿರ್ಮಿಸಿರುವಂತಹ ಈ ಹಾಸ್ಟೆಲ್ ಏನಿದೆ, ಯಾಕಂದ್ರೆ ನೀವು ಹಸ್ತಾಂತರ ಮಾಡ್ಕೊಂಡು ಪರಿಶೀಲನೆ ಮಾಡಬೇಕು. ಯಾವ್ದೇ ರೀತಿ ನೀವು ಪರಿಶೀಲನೆ ಮಾಡಿಲ್ಲ ಒಂದು. ಆಮೇಲೆ ತಗೊಂಡ ನಂತರ ಈಗ ಅವ್ರಿಗೆ 1 ವರ್ಷ ಮೇಂಟೆನೆನ್ಸ್ ಇರುತ್ತೆ, ಅದನ್ನ ಕೆಲಸ ಮಾಡ್ತಾರೆ ಮೇಲೆ ಆ ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮಾಡಿ ನೀವು ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿದ್ರೆ ಇಟ್ಕೊಂಡು ಪ್ರಶ್ನೆ ಮಾಡಬೇಕು. ವಿದ್ಯಾರ್ಥಿಗಳು ದೃಷ್ಟಿಯಿಂದನೇ ನಾವು ಪ್ರಶ್ನೆ ಮಾಡಿದ್ರೆ ಇವರಿಗೆ ಅದು ಸ್ವಲ್ಪ ಹೀಗಾಗಿ ವಿದ್ಯಾರ್ಥಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಕೆಲಸ ಇವ್ರು ತನಿಖೆ ನಡೆಸ್ತಾರೆ. ಏನು ಹಣ ಇದೆ ಇದು ಸಾರ್ವಜನಿಕರ ಪರಿಗಣನ. ಈ ನಿಟ್ಟಿನಲ್ಲಿ ನಾವು ಅದೇ ರೀತಿ ಸಾಮಾಜಿಕ ಈಗಾಗಲೇ ಹಲವಾರು ಜಿಲ್ಲಾಧಿಕಾರಿಗಳು ಸೆಕ್ರೆಟರಿ ಆಮೇಲೆ ಕಾರ್ಯದರ್ಶಿ. ಹೀಗಾಗಿ ಏನು ಇರುವಂತಹ ಸಾಮಾಜಿಕ ಸಚಿವರು ಕೇಸ್ ಮನೆ ಈ ಬಗ್ಗೆ ಇದನ್ನ ತನಿಖೆ ಮಾಡಬೇಕು. ಯಾರು ತಪ್ಪಿದ್ದಾರೆ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನ ಬೇರೆ ಕಡೆ. ಓಕೆ ರಾಜೇಶ್, ಥ್ಯಾಂಕ್ ಯು. ನಿಮ್ಮನ್ನ ಫೋನ್ ಮೂಲಕ ಸಂಪರ್ಕಿಸುವ ಪ್ರಯತ್ನ ಕೂಡ ಮಾಡ್ತೀವಿ. ಸ್ವಲ್ಪ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಕನೆಕ್ಟಿವಿಟಿ ಪ್ರಾಬ್ಲಮ್. ನಾವು ಗಮನಿಸ್ತಾ ಇರುವಂಥದ್ದು ಧಾರವಾಡದ ಈ ಒಂದು ಹಾಸ್ಟೆಲ್ನ ಪರಿಸ್ಥಿತಿ ಹೇಗಿದೆ ಅಂತ. ಉದ್ಘಾಟನೆಯಾಗಿ ಕೇವಲ ಅಂದರೆ ಇದನ್ನು ಹಸ್ತಾಂತರ ಮಾಡಿ ಕೇವಲ 2-3 ತಿಂಗಳಾಗಿದೆ. ಗುತ್ತಿಗೆದಾರ ಕಾಂಟ್ರಾಕ್ಟ್ ತಗೊಂಡು ಈ ಕಟ್ಟಡವನ್ನು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾನೆ. ಆದರೆ ಅಲ್ಲಿನ ಮಕ್ಕಳೇ ಹೇಳ್ತಾರೆ ಯಾವ್ಯಾವ ರೀತಿ ಕಳಪೆ ಕಾಮಗಾರಿ ಇದೆ ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ನಾವು ಮೊನ್ನೆ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಈ ಒಂದು ಸುದ್ದಿಯನ್ನು ಕೈಗೆತ್ಕೊಂಡ್ವಿ. ಅಲ್ಲಿನ ಕಾಮಗಾರಿ ಯಾವ ರೀತಿ ಇದೆ, ಅಲ್ಲಿನ ವಿದ್ಯಾರ್ಥಿಗಳ ಬವಣೆ ಏನು, ಆ ಕಟ್ಟಡ ಎಷ್ಟು ಮಟ್ಟಿಗೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದ್ರ ಬಗ್ಗೆ ನಾವು ಸುದ್ದಿಯನ್ನು ವಿಸ್ತೃತವಾಗಿ ಬಿತ್ತರಿಸ್ತಾ ಹೋದ್ವಿ. ಸುದ್ದಿ ಏನಪ್ಪ ಅಂದರೆ ಇಡೀ ಕಟ್ಟಡ 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಇದು ಹಸ್ತಾಂತರ ಆಗಿ ಈಗಾಗಲೇ ಸುಮಾರು ಒಂದು 3 ತಿಂಗಳಾಗಿರ್ಬೋದು. 3 ತಿಂಗಳಲ್ಲೇ ಮಳೆ ಬಂದರೆ ಮೇಲ್ಛಾವಣಿ ಸೋರುತ್ತೆ, ನೀರು ಗೋಡೆಗೆ ಆವರಿಸ್ಕೊಂಡ್ರೆ ಸಂಪೂರ್ಣ ಶೀತ ಆವರಿಸ್ಕೊಡುತ್ತೆ, ಗೋಡೆಗೆ ಒದ್ದೆ ಆಗುತ್ತೆ ಗೋಡೆ. ಸಾಮಾಜಿಕ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾರೆ. ಇವರು ಮೊನ್ನೆ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಸುದ್ದಿ ಬಿತ್ತರ ಮಾಡುವ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದಾಗ ಆಗಲೂ ಕೂಡ ಕಟ್ ಮಾಡ್ತಾ ಇದ್ರು. ಫೋನ್ ಮಾಡಿದಾಗ ಎಲ್ಲಿ ಸಿಗಾಕೋಬಿಡ್ತೀವೋ ಅಂತನ, ಅಥವಾ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ, ಅಥವಾ ತಮ್ಮ ಬಳಿ ಯಾವುದೇ ರೀತಿಯ ಉತ್ತರ ಇಲ್ಲ ನಿಮ್ಮ ಪ್ರಶ್ನೆಗಳಿಗೆ ಅನ್ನುವಂಥ ಒಂದು ಕಾರಣಕ್ಕೆ ಕಟ್ ಮಾಡ್ತಾ ಇರೋದು. ಅಂದರೆ ಯಾವ ಮಟ್ಟಕ್ಕೆ ಕಳಪೆ ಇದೆ. ಅಲ್ಲಿ ಒಬ್ಬರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ್ಕೆ ಹೇಳ್ತಾರೆ, ಸನೇರಿಯವರು, ಮೇಲ್ಗಡೆ ಸೋರ್ತಾ ಇತ್ತು ಅಂತ ಹೇಳಿದ್ರು, ಅದನ್ನು ವಾಟರ್ ಕ್ಯೂರಿಂಗ್ ಮಾಡಿದ್ವಿ ಅಂತ. ಮೇಡಮ್, ಇದು ಸುಮಾರು 100 ವರ್ಷದ್ದಲ್ಲ ಕಟ್ಟಡ. ಉದ್ಘಾಟನೆ 3 ತಿಂಗಳಿಗೇ ಮೇಲ್ಛಾವಣಿ ಸೋರುತ್ತೆ ಅಂತಂದರೆ ಏನರ್ಥ? ನಿಮ್ಮ ಮನೆ ಏನಾದರೂ ಕಟ್ಟಲ್ಪಟ್ಟಂಥ ಸಂದರ್ಭದಲ್ಲಿ 3 ತಿಂಗಳಿಗೆ ನೀವು ಗೃಹ ಪ್ರವೇಶ ಮಾಡಿದ 3 ತಿಂಗಳಿಗೆ ಮೇಲ್ಛಾವಣಿ ಒಂದು ಕಳಪೆ ಕಾಮಗಾರಿಯಾಗಿ ನೀರೇನಾದರೂ ಸೋರಿದ್ರೆ ಏನು ಮಾಡ್ತೀರಿ? ಅದಕ್ಕೆ ವಾಟರ್ ಕ್ಯೂರಿಂಗ್ ಮಾಡಿ ಸುಮ್ಮನಾಗ್ತೀರಾ? ಕಳಪೆ ಕಾಮಗಾರಿ ಮಕ್ಕಳು ವಾಸ ಮಾಡ್ತಾವ್ರಿ, ನೀವಿರಲ್ಲ ಅನ್ನುವಂಥ ಕಾರಣಕ್ಕೆ ಅಲ್ಲಿರುವಂಥವು ಜೀವ ಅಲ್ವೇ? ತಾವೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಲ್ವಾ? ಅಲ್ಲಿ ಕೇಳಿಬರ್ತಾ ಇರುವಂಥ ಆರೋಪ ಏನು ಗೊತ್ತಾ ಸನೇರಿಯವರೇ? ಕೇಳಿಬರ್ತಾ ಇರುವಂಥ ಆರೋಪ ಅಲ್ಲಿ ಈ ಗುತ್ತಿಗೆದಾರನ ಜೊತೆ ಸೇರಿಕೊಂಡು ಅಧಿಕಾರಿಗಳು ಕಳ್ಳಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಹಾಸ್ಟೆಲ್ ಇದು. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದಾರೆ. ಲಿಂಗರಾಜು ಅವರು ಸಹಾಯಕ ಕಾರ್ಯನಿರ್ವಾಹಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಎಸ್ ನೋಡಿ, ಇದು ಅಗೈನ್ ಮೊನ್ನೆ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಲ್ಲೂ ಅಧಿಕಾರಿಗಳನ್ನು ಫೋನ್ ಹಾಯಿಸಿದಾಗ ಕಟ್ ಮಾಡಿದ್ರು. ಅವ್ರ ಬಳಿ ಉತ್ತರ ಇಲ್ಲ, ಉತ್ತರ ಕೊಡೋದಕ್ಕೆ ಅವ್ರ ಬಳಿ ಮಾತೇ ಇಲ್ಲ. ಈ ಒಂದು ವಾಟರ್ ಕ್ಯೂರಿಂಗ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಸನೇರಿಯವರು,
ಹೆಂಗೆ ಮೇಡಮ್ ಸಮರ್ಥನೆ ಮಾಡ್ಕೋತೀರಿ? ಕಟ್ಟಡ ಕೇವಲ 3 ತಿಂಗಳಾಗಿದೆ ಉದ್ಘಾಟನೆಯಾಗಿ. ಶೀತ ಆವರಿಸ್ಕೊಡೋದು ಗೋಡೆಗೆ, ಅಲ್ಲಲ್ಲಿ ನೀರು ಸೋರುತ್ತೆ, ಗೋಡೆಗಳೆಲ್ಲವೂ ಕೂಡ ಒದ್ದೆ ಆಗಿರುವಂಥ ಸ್ಪಷ್ಟವಾಗಿ ಕಾಣಿಸುತ್ತೆ. ಆ ವಿದ್ಯಾರ್ಥಿಗಳು ಕರೆಂಟ್ ಅಂದರೆ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಪ್ಲಗ್ ಹಾಕಿದ್ರೆ ಕರೆಂಟ್ ಪಾಸ್ ಆಗುತ್ತಂತೆ, ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತಾರೆ. ಇದು ಮುಖ್ಯಮಂತ್ರಿಗಳು ಅಥವಾ ಕೆ ಎಚ್ ಮುನಿಯಪ್ಪ ಅವರು ದಯವಿಟ್ಟು ಇತ್ತ ಗಮನ ಹರಿಸಿ. ಈ ಕಳಪೆ ಕಾಮಗಾರಿಯಾಗಿದೆ.